ಅಪ್ಪು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂತ ಕೆಲವ್ರು ಹೇಳಿದ್ರೆ, ಕೆಲವರು ಇಲ್ಲ ಬೇರೆಯವ್ರು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನೆಲ್ಲವನ್ನು ಹಾಗಾದ್ರೆ ಈಗ ರಮ್ಯಾ ಅವ್ರಿಗೂ ಕೂಡ ಹಾಗೆ ಹೇಳ್ತಾರೆ, ಇವರು ದರ್ಶನ್ ಅಭಿಮಾನಿಗಳು ಆ ರೀತಿ ಮಾಡ್ತಾ ಇಲ್ಲ, ಯಾರು ಹಾಕೊಂಡ್ ಮಾಡ್ತಾ ಇದ್ದಾರೆ ಅಂತಾರೆ. ಇನ್ನೊಂದು ಕಡೆ ಮತ್ತೆ ಅಶ್ವಿನಿ ಮೇಡಮ್ಗೆ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಕೂಡ ಇವರು ದರ್ಶನ್ ಅಭಿಮಾನಿಗಳು ಮಾಡ್ತಾ ಇಲ್ಲ, ಯಾರೋ ಇನ್ನೊಬ್ರು ಯಾರು ಮಾಡ್ತಾ ಇದ್ದಾರೆ ಸರ್? ರಿಯಲ್ ಆಗಿ ಅರ್ಥ ಆಗಿದೆಯಲ್ಲ ಸರ್. ಇವಾಗ ಅಪ್ಪು ಸರ್ ಫೋಟೋ ಇಟ್ಕೊಂಡು, ಅಪ್ಪು ಸರ್ ಟ್ರೂ ಫ್ಯಾನ್ಸ್ ಗಳನ್ನ ನಾವು ನೋಡಿದೀವಿ ಲೈವ್ ಅಲ್ಲಿ. ಕಾನ್ವರ್ಸೇಷನ್ ಆಗಿದೆ, ಸಿಕ್ಕಿದ್ದಾರೆ, ಮಾತಾಡಿದೀವಿ. ಅವ್ರ ಸಂಘಗಳನ್ನ ಅಥವಾ ಅಪ್ಪು ಸರ್ನ ಮೆರ್ಸೋಂತ ಫ್ಯಾನ್ಸ್ ಗಳನ್ನ ನೋಡಿದೀವಿ. ಆಮೇಲೆ ಸುದೀಪ್ ಸರ್ ಮೇನ್ ಫ್ಯಾನ್ಸ್ ಗಳು ಯಾರಿದಾರೆ ಅವರು, ಅಂದ್ರೆ ಎಲ್ಲಾ ಫ್ಯಾನ್ಸ್ ಗಳಿಗೆ ಮೇನ್ ಆಗಿ ಹೆಡ್ ಆಗಿ ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತು. ದರ್ಶನ್ ಸರ್ ಫ್ಯಾನ್ಸ್ ಗಳಿಗೂ ಗೊತ್ತು. ದರ್ಶನ್ ಸರ್ ಫ್ಯಾನ್ಸ್ ಅವರ ಎಂಟೈರ್ ಟೀಮ್ ಹೆಡ್ ಯಾರು ಇದಾರೆ ಎಲ್ಲರಿಗೂ ಗೊತ್ತು. ಬಿಕಾಸ್ ಇವ್ರುಗಳು ಯಾವ್ದೇ ಕಾರಣಕ್ಕೂ ಮಾಡಕ್ ಚಾನ್ಸ್ ಇಲ್ಲ. ಟ್ರೂ ಫ್ಯಾನ್ಸ್ ಏನಿದಾರೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ಇಲ್ಲಿ ಮಧ್ಯದಲ್ಲಿ ಸರ್ ಕೆಲವೊಬ್ರು ಇರ್ತಾರೆ ಸರ್, ಇವಾಗ ತಂದಿಗ್ ತಮಾಷೆ ನೋಡ್ಬೇಕು. ಅಂದ್ರೆ ಹೆಂಗೆ ಅಂದ್ರೆ ಸರ್, ಇವಾಗ ಹೆಣ್ಮಕ್ಳಿಗೆ ಬೈದಂಗ ಆಗತ್ತೆ, ಆದ್ರೂ ಹೇಳ್ಬೇಕು. ಹೆಂಗೆ ಅಂದ್ರೆ ಈ ಕಚಡ ನನ್ ಮಕ್ಳು ಅಂತ ಇರ್ತಾರೆ ಸರ್. ಅಲ್ಲಿ ಅವ್ರಿಗೆ ವರ್ಣನೆ ಮಾಡಕ್ಕಾಗಲ್ಲ. ಅವು ಕಚಡ ನನ್ ಮಕ್ಳು ಅನ್ಸ್ಕೊಂಡವ್ರಿಗೂ ಕೆಲವೊಂದು ಎಥಿಕ್ಸ್ ಇರುತ್ತೆ. ಬಟ್ ಅವ್ರಿಗಿನ್ನ ವರ್ಷ ನನ್ ಮಕ್ಳು ಇವ್ರು ಹೆಂಗೆ ಅಂದ್ರೆ ನಿಜವಾಗ್ಲೂ ಎಂತ ತಾಯಿ ಹೊಟ್ಟೆಲ್ ಹುಟ್ಟಕ್ ಯೋಗ್ಯತೆ ಇಲ್ದೇ ಇರೋಂತ ನನ್ ಮಕ್ಳಿದಾರೆ ಕೆಲವರು. ಅಂತವ್ರೆಲ್ಲ ಏನ್ ಮಾಡ್ತಾರೆ, ಇವಾಗ ಡಿ ಪಿ ಚೇಂಜ್ ಮಾಡ್ಕೊಂಡು ಒಂದ್ಸಲ ದರ್ಶನ್ ಸರ್ ವೈಫ್ ನ ಟಾರ್ಗೆಟ್ ಮಾಡೋದು, ಅದೇ ಡಿ ಪಿ ಚೇಂಜ್ ಮಾಡೋದು, ಮತ್ತೆ ಇನ್ನೊಬ್ರು ಸುದೀಪ್ ಸರ್ ವೈಫ್ ನ ಟಾರ್ಗೆಟ್ ಮಾಡೋದು. ನೋಡೋರ್ಗೆ ಹೆಂಗೆ ಅಂದ್ರೆ ಇವ್ರ ಫ್ಯಾನ್ಸ್ ಮಾಡ್ತಿರ್ಬೇಕು. ಸರ್ ದರ್ಶನ್ ಸರ್ ಫ್ಯಾನ್ಸ್ ರಮ್ಯಾ ಮೇಡಮ್ ನ ಏನಕ್ಕೆ ಟಾರ್ಗೆಟ್ ಮಾಡ್ತೀವಿ? ನಮ್ಗೆ ಅವ್ರ ಅವಶ್ಯಕತೆ ಏನಿದೆ ಅಂತ ಟಾರ್ಗೆಟ್ ಮಾಡ್ಬೇಕು ನಾವು. ಇಲ್ಲ ಅವರಿಂದ ನಮ್ಗೇನಾದ್ರು ಅಯ್ಯೋ ಅವ್ರೇನೋ ಮಾಡ್ಬಿಡ್ತಾರೆ ಅನ್ನೋ ಭಯನ ನಮ್ಗೆ? ಇಲ್ಲ ಅವ್ರು ಬಂದ್ ಸಿನಿಮಾ ಅವ್ರ ಜನ ಸಿನಿಮಾ ಬಗ್ಗೆ ಅವ್ರನ್ನ ಟ್ರೋಲ್ ಮಾಡಿದ್ರೆ ನಾವ್ ಸಿನಿಮಾ ಪ್ರಮೋಷನ್ ಆಗುತ್ತೆ ಅಂತ ಮಾಡ್ತೀವ? ಯಾವ ಪ್ರಮೋಷನ್ ಯಾರಿಂದನೂ ಸರ್ ಹೇಳಲ್ವಾ ಸರ್? ಕನ್ನಡ ಇಂಡಸ್ಟ್ರಿಲಿ ನಮ್ಮಿಂದ ಇನ್ನೊಬ್ರಿಗೆ ಬೇಕೋ ಹೊರತು ಇನ್ನೊಬ್ರಿಂದ ನಮ್ಗೆ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ಅಂದ್ರೆ ಸ್ಟಾರ್ಡಮ್ ವಿಚಾರದಲ್ಲಿ. ಬಟ್ ಎಲ್ಲರೂ ಒಂದೇ ಕುಟುಂಬ ಅನ್ನೋ ತರ ಇದ್ದಾರೆ. ಕೆಲವೊಂದ್ ಟೈಮ್ ಹೆಂಗಾಗ್ಬಿಡುತ್ತೆ ನೋಡಿ, ಯಾರೋ ಒಬ್ರು ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ದು ತಪ್ಪಾಗುತ್ತೆ, ಮತ್ತೆ ಇನ್ನೊಬ್ರು ಪರವಾಗಿ ನಿಂತ್ಕೊಳ್ದೇ ಇರೋದು ತಪ್ಪಾಗುತ್ತೆ. ಅದಕ್ಕೆ ಹೇಳೋದು, ಮೆನ್ಷನ್ ಮಾಡಿ ದರ್ಶನ್ ಅವ್ರ ಅಭಿಮಾನಿಗಳೇ ಅಂತ ಮೆನ್ಷನ್ ಮಾಡಿ ಹೇಳ್ಬಾರ್ದು, ತಪ್ಪಾಗತ್ತೆ ಅದು. ಇವಾಗ ರಮ್ಯಾ ಮೇಡಮ್ ಅವ್ರು ಹೇಳ್ತಾರೆ ಏನಂತ, ರೇಣುಕಾ ಸ್ವಾಮಿ ದರ್ಶನ್ ಅವ್ರ ಅಭಿಮಾನಿ ಅಲ್ವಾ, ಎಲ್ಲ ಮೀಡಿಯಾ ಮುಂದೆ ಹೇಳ್ತಾರಲ್ಲ, ಹೌದಲ್ವಾ? ದರ್ಶನ್ ಅವ್ರ ಫ್ಯಾನೇ ಅಲ್ವಾ? ಹೇಳ್ಬೇಕಾಗಿತ್ತಲ್ವಾ ಅಂತ. ರೇಣುಕಾ ಸ್ವಾಮಿ ದರ್ಶನ್ ಸರ್ ಫ್ಯಾನ್ ಅನ್ಬಿಟ್ಟು ಅವನು ಹೇಳೋನ ಅಥವಾ ಅವ್ರ ಫ್ಯಾಮಿಲಿ ಅವ್ರು ಹೇಳೋರ ಸರ್? ಹೇಳೋರ ಯಾರಾದ್ರು? ಸುಮ್ನೆ ಏನಕ್ಕೆ ಅವೆಲ್ಲ ಮಾತಾಡ್ಬೇಕು? ಪೋರ್ಟ್ರೆ ಮಾಡಬಾರ್ದು. ಇಷ್ಟು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸರ್, ಏನೋ ವ್ಯಕ್ತಿ ಮೇಲೆ ಇಷ್ಟು ಜನ ದ್ವೇಷ ಮಾಡೋರು ಇದಾರೆ ಅಂತ ಅಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ, ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಓಕೆ, ಇವಾಗ ಈ ರೀತಿ ಈಗ ವಿಜಯಲಕ್ಷ್ಮಿ ಮೇಡಮ್ಗೆ ಈ ರೀತಿಯಾಗಿ ಇವ್ರು ಮಾಡ್ತಾ ಇದ್ದಾರೆ, ಯಾರೋ ಒಂದಷ್ಟು ಜನ ಅಭಿಮಾನಿಗಳು ಅಥವಾ ಅವರ ಅಭಿಮಾನಿಗಳೇ ಅಲ್ಲ ಅಂತ. ಈಗ ಏನ್ ಮಾಡ್ತಾ ಇದಾರೆ, ಇದೆಲ್ಲ ಮಾಡ್ತಾ ಇರೋರ್ಗೆ ಏನಾದ್ರೂ ಒಂದ್ ಸಿಗ್ಬೇಕಲ್ವಾ? ಏನು ಯಾರೇ ಆಗ್ಲಿ, ಇವಾಗ ನಾನಿಲ್ಲಿ ಕೂತ್ಕೊಂಡ್ ನಿಮ್ಮನ್ನ ಮಾತಾಡಿಸ್ತಾ ಇದೀನಿ ಅಂದ್ರೆ ನನ್ಗೆ ಏನೋ ಒಂದಷ್ಟು ಇದಾಗತ್ತೆ ಅಂತ, ಅರ್ನಿಂಗ್ ಆಗತ್ತೆ ಅಂತ ನಾನ್ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದೀನಿ ಅಂತ ನೀವು ಮಾಡ್ತಾ ಇದೀರಿ. ಇದು ಜೊತೆಗೆ ನಂದು ಬರೀ ಅರ್ನಿಂಗ್ ಅಲ್ಲ, ನಾನು ಕೂಡ ಒಬ್ಬ ಸಮಾಜಮುಖಿ ಆಗಿ ನಿಂತ್ಕೊಂಡಿದ್ದೀನಿ, ಒಳ್ಳೇದ ಕಡೆ ನಿಂತ್ಕೊಂಡಿದ್ದೀನಿ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ನನ್ನಲ್ಲಿ ಇದೆ. ಅದಕ್ಕೋಸ್ಕರ ಕೂಡ ನನ್ನ ಚಾನಲ್ ನಾನು ಮುಡಿಪಾಗಿ ಇಟ್ಕೊಂಡಿದ್ದೀನಿ, ಅದು ಬೇರೆ. ಆದ್ರೆ ಇದೆಲ್ಲವೂ ಕೂಡ ನಮಗೆ ಇದೆ. ಓಕೆ, ನಾವು ಇದಕ್ಕೋಸ್ಕರ ಮಾಡ್ತಾ ಇದೀವಪ್ಪ, ನಾವು ಸಮಾಜಕ್ಕೋಸ್ಕರ ಅನ್ನುವಂತ ಒಂದು ಮೇನ್ ಥಾಟ್ಸ್ ಗಳು ಇದೆ. ಆದ್ರೆ ಇಂಥವ್ರಿಗೆ ಏನ್ ಸಿಗ್ತಾ ಇದೆ? ಕಚ್ಚಡವಾಗಿ ಕಮೆಂಟ್ ಗಳು, ಟ್ರೋಲ್ ಗಳನ್ನ ಮಾಡ್ಕೊಂಡಿದ್ದಲ್ಲ, ಅವ್ರಿಗೆ ಏನ್ ಸಿಗ್ತಾ ಇದೆ? ನಾನು ಸಿಂಪಲ್ ಆಗಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ನೋಡಿ ಸರ್. ಇವಾಗ ಒಬ್ಬ ರೇಪ್ ಮಾಡಿರೋನ್ಗೆ ಅವ್ನ್ ಮಾಡಿರೋದು ತಪ್ಪು ಅಂತ ಹೇಳಕ್ಕೂ ಲಾಯರ್ ಇದಾರೆ, ಅವ್ನ್ ರೇಪೇ ಮಾಡಿಲ್ಲ ಅಂತ ಹೇಳಕ್ಕೂ ಲಾಯರ್ ಇದಾರೆ, ಆ ಹುಡುಗಿದೇ ತಪ್ಪು ಅಂತ ವಾದ ಮಾಡಕ್ಕೂ ಲಾಯರ್ ಇದಾರೆ. ಅವಳೇ ಬಂದ್ ರೇಪ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋ ತರದ್ದು. ಬಿಕಾಸ್ ಇವಾಗ ಇತ್ತೀಚೆಗೆ ನಡೀತಾರಂತ ಎಲ್ಲಾ ರೇಪ್ ಕೇಸ್ಗಳು. ಯಾಕಂದ್ರೆ ಸರ್ ಇವಾಗ ಯಾವ್ದನ್ನ ನಾವು ಹೆಸರಿಡ್ ತಗೊಳಂಗೆ ಇಲ್ಲ, ನಮ್ಮ ಅಷ್ಟು ಫ್ರೀಡಮ್ ಇಲ್ಲ ಇವಾಗ ನಮ್ಮ ಇದ್ರಲ್ಲಿ. ನಮ್ಮ ಇವಾಗ ಇರೋಂತ ಜನತೆಗೆ ಅಷ್ಟು ಫ್ರೀಡಮ್ ಇಲ್ಲ. ಇವಾಗ ಏನಾದ್ರು ಮಾತಾಡಿದ್ರೆ ನಾಳೆ ಬೆಳಗ್ಗೆ ನೋಟಿಸ್, ನೀನ್ ಮಾತಾಡಿದೆ ಇದ್ರ ಬಗ್ಗೆ ಅಂತ. ಸೊ ಅದಕ್ಕೆ ಹೇಳ್ಬೇಕಂದ್ರೆ ನಮ್ಗೆ ಇರ್ಲಿ ಸರ್, ಪರವಾಗಿಲ್ಲ, ಒಂದು ಟೈಮ್ ಅನ್ನೋದು ಬರುತ್ತೆ, ನಾವು ಮಾತಾಡೋಂಥದ್ದೊಂದು ಬರುತ್ತೆ. ಆ ಟೈಮಲ್ಲಿ ಹೆಸರಿಡದೆ ಮಾತಾಡೋಂತ ಒಂದು ಪವರ್, ಆ ಒಂದು ಇದು ಭಗವಂತ ಕೊಟ್ರೆ ಖಂಡಿತವಾಗ್ಲೂ ಆತರ ಒಂದು ಸಮಾಜದ ಪರವಾಗಿ ಅಥವಾ ಯಾವುದೇ ಹೆಣ್ಮಕ್ಳ ಪರವಾಗಿ ಇಲ್ಲಿ ಇನ್ನೊಂದ್ರ ಪರವಾಗಿ ನಿಂತ್ಕೊಂಡು ಮಾತಾಡೇ ಆಡ್ತೀವಿ. ಇವತ್ತೇ ಇಷ್ಟು ಮಾತಾಡ್ತೀವಿ ಅನ್ನೋ ಮುಂದಕ್ಕೆ ಇನ್ನ ಬಿಡೋ ಸೀನ್ ಇಲ್ಲ. ಬಟ್ ನಮ್ಗಳ ಪರಿಸ್ಥಿತಿ ಇವತ್ತು, ನಮ್ಗಳ ನೆಮ್ಮದಿ ಎಲ್ಲ ಹಾಳಾಗಿದೆ. ನಮ್ಮ ಬಾಸು ಈ ತರ ಸಿಚುವೇಶನ್ಗೆ ಇರೋದ್ರಿಂದ, ಜೊತೆಗೆ ನಮ್ಮ ಅತ್ತಿಗೆಗೆ ಈ ತರ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಎಲ್ಲಾದ್ರ ಮಧ್ಯೆ ಸಿನಿಮಾ ರಿಲೀಸ್ ಇದೆ, ಅದ್ರ ಪ್ರಮೋಷನ್ ವೈಸ್, ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ಕೂಗಾಟಗಳು, ಈ ರೇಪ್ಗಳು ನಡೀತಾ ಇರೋದು, ಅದ್ರ ಮಧ್ಯೆ ನಮ್ಗಳಿಗಾಗಿರೋಂಥ ಪ್ರಾಬ್ಲಮ್ಸ್,
ಇದೆಲ್ಲ ಮನುಷ್ಯನ ಹಿಂಗೆ ಹಿಂಡ್ತಾ ಇದೆ ಸರ್. ಅದ್ ಯಾರಿಗೂ ಅರ್ಥ ಆಗಲ್ಲ. ಇವತ್ತು ಎಷ್ಟು ಈಸಿಯಾಗಿ ವ್ಯಕ್ತಿಗೆ ಒಳಗಡೆ ಹೋಗ್ಬಿಡ್ಬೇಕು, ಜೈಲಿಗೆ ಹೋಗ್ಬಿಡ್ಬೇಕು, ಎಷ್ಟು ಈಸಿಯಾಗಿ ಆ ವ್ಯಕ್ತಿನ ಪೋಸ್ಟ್ ಮಾಡಿ ಅಥವಾ ಇನ್ನೊಂದು ಮಾಡಿ ಪಿತೂರಿ ಮಾಡಿ ಪರ್ಮಿಷನ್ ಕೊಟ್ಟು ಇದು ಸಿವಿಲ್ ಇಂದ ಹೈಕೋರ್ಟ್ ಹೋಗಿ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಜೈಲಿಗೆ ಕಳಿಸ್ಬಿಟ್ರು ಸರ್. ಸರ್ ಈಗ ಇದೊಂದು ಒಂದು ದೊಡ್ಡ ದನಿಯಾಗಿದೆ. ಆಕ್ಚುಲಿ ನೀವು ಮಾತಾಡಿದ್ದು ಚೆನ್ನಾಗಿತ್ತು. ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇವಾಗ ಏನ್ ನಡೀತಾ ಇದೆಯೋ ಕೇಸು, ಅಂದ್ರೆ ದರ್ಶನ್ ಅವರದನ್ನ ಸಾಮಾನ್ಯವಾಗಿ ಇಲ್ಲಿ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಇದ್ ಕೊಟ್ಟಿದ್ರು, ಬೇಲ್ ಕೊಟ್ಟಿದ್ರು. ಆದ್ರೆ ಇವರು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಲಕ್ಷಾಂತರ ರೂಪಾಯಿ ಏನೋ ಖರ್ಚಾಗಿದೆ ಅಂತ. ಅದಕ್ಕೆ ಸಾಮಾನ್ಯ ಅಲ್ವಂತೆ ಅದೆಲ್ಲ ಮಾಡಿಸ್ಬೇಕಾದ್ರೆ ಯಾರು ಒಬ್ಬ ಲಾಯರ್ ಹೇಳ್ತಾ ಇದ್ರ ಹಂಗಂತ. ಇಷ್ಟೆಲ್ಲ ಖರ್ಚಾಗಿ ಲಾಯರ್ ಬಂದು ವಾದ ಮಾಡ್ಬೇಕು ಅಂದ್ರೆ ಅವ್ರ ಪೇಮೆಂಟ್ 10 to 15 lakhs ಇದೆ ಅಂತ. ಒಂದಿನ ಕೋರ್ಟ್ ಏನೋ ಬಂದು ಐ ಥಿಂಕ್ 7 lakh 10 lakh ಏನೋ ಲ್ಯಾಕ್ ಟುಗೆದರ್ ಇದೆ. ಅವ್ರು ಪರ್ ಡೇ ಒಂದು ದಿನ ಬಂದು ವಾದ ಮಾಡೋಗಕ್ಕೆ, ಒಂದಿನ ಬಂದು ಕೋರ್ಟ್ ನ ಅಟೆಂಡ್ ಮಾಡಕ್ಕೆ ಅವ್ರ ಫೀಸ್ ಅಷ್ಟಿದೆಯಂತೆ. ಅಂದ್ರೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಸರ್. ಸಿದ್ದರಾಮಯ್ಯ ಅವ್ರು ಮಾಡಿದಾರೋ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದಾರೋ ಇಲ್ಲ ಬೇರೆ ಸರ್ಕಾರದವ್ರು ಮಾಡಿದಾರೋ ಗೊತ್ತಿಲ್ಲ ನನ್ಗೆ. ಯಾವುದೇ ವ್ಯಕ್ತಿಗಳನ್ನ ಅಥವಾ ಅವ್ರ ಕೆಲ್ಸನೇ ಅಥವಾ ಇನ್ನ ನಾನು ಅದ್ರ ಬಗ್ಗೆ ಮಾತಾಡಕ್ ನಾನು ಹೆಸರಿಡ್ ಮಾತಾಡಕ್ಕೆ ರೈಟ್ಸ್ ಇಲ್ಲ. ಅದ್ ನಾವು ಮಾತಾಡೋದು ತಪ್ಪಾಗುತ್ತೆ. ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಒಂದ್ ಬೇಲ್ ಆಗಿದ್ದಾಗ ಮತ್ತೆ ವ್ಯಕ್ತಿನ ಒಳಗಡೆ ಕಳ್ಸಕೊಟ್ಟು ಪಿತೂರಿ ಅಂತ ನಡ್ತಿದಿಲ್ಲ ಸರ್. ನೋವಾಗುತ್ತೆ. ಯಾಕೆ ಪಿತೂರಿ ನಡೀತಾ ಇದೆ? ಟಾರ್ಗೆಟ್ ಸರ್, ಬ್ರ್ಯಾಂಡ್. ಒಬ್ರು CM ಹೆಸರು ಹೇಳಿದ್ರು ಆಗದೆ ಇರೋಂತ ಒಂದು ಸೌಂಡು. ಕರ್ನಾಟಕದಲ್ಲಿ ಯಾವ ವ್ಯಕ್ತಿ ಹೆಸರು ಹೇಳಿದ್ರು ಸೇರದಿರೋಷ್ಟು ಜನ ಆ ಒಂದ್ ಬಳಗ. ಅಲ್ಲ, ಮುಂದೆ ಏನಾದ್ರು ಎಲೆಕ್ಷನ್ ನಿಂತ್ಬಿಡ್ತಾರೆ ದರ್ಶನ್ ಅವರು ಅಂತ ಏನಾದ್ರು ನಡೀತಾ ಇದೆಯಾ? ಏನೋ ಸರ್, ಅವ್ರಂತೂ ಅದು ಹೇಳಿರ್ಲಿಲ್ಲ. ಇಲ್ಲ ಅವ್ರಿಗೆ ಊಹೆ ಮಾಡ್ಕೊಂಡ್ರೆ ಏನೋ ಅದು ಗೊತ್ತಿಲ್ಲ. ಅಥವಾ ಇನ್ನು ಕೆಲವು ಮಾತುಗಳು ಬರ್ತಾ ಇದೆ. ಏನು ಅಂತಂದ್ರೆ ಇಲ್ಲ ಇವರು ಕೆಲವರಿಗೆ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಆಗದೆ ಇರ್ತಕ್ಕಂತ ಇವಾಗ ಏನು ಇದಾರೋ ಅವರು ಈ ಒಂದು ಪಿತೂರಿಗಳು ನಡೀತಾರೆ. ಅದು ಸರ್ ಪಕ್ಷ ಹಿಡ್ಕೊಂಡು ಯಾವ್ದೋ ಒಂದು ಪಕ್ಷಕ್ಕೆ ಅಂತ ಸೀಮಿತವಾಗಿ ಮಾಡಿದಿದ್ರೆ ಅದು ಇರ್ತಾ ಇತ್ತು. ಎಲ್ಲಾ ವ್ಯಕ್ತಿಗಳ ಪರವಾಗಿ ಎಲ್ಲಾ ಪಕ್ಷದಲ್ಲೂ ಮಾಡಿದ್ದಾರೆ. ಅವ್ರು ಯಾವ ಪಕ್ಷದನ್ನು ಶಾಲ್ ಅಂತೂ ಹಾಕಿಲ್ಲ ಸರ್. ಇವಾಗ ಅವ್ರು ಹೇಳಲ್ವಾ ಸರ್, ಪ್ರಮೋಷನ್ ಹೋದ್ರೆ ಏನಕ್ಕೆ ಹೋಗ್ತಾರೆ? ಅವ್ರ ಕಡೆನೇ ಒಂದ್ ಲೆಟರ್, ಅವ್ರ ಮನೆ ಬಾಕ್ಲಿಗೆ ಬರೋ ಅಂತವ್ರಿಗೆ 4 ಜನಕ್ಕೆ ಆಪರೇಷನ್ಗೆ, ಸ್ಕೂಲ್ಗೆ ಹೆಲ್ಪ್ ಆಗ್ಲಿ ಅಂತ ಕರ್ತವ್ಯ ಸರ್. ಇವಾಗೇನು ಅವ್ರು ಹೋಗಿದ್ದಾರೆ ಅಂದ ತಕ್ಷಣ ಏನು ಅವ್ರ ವಿರುದ್ಧ ನಿಂತ್ಕೊಂಡೇನು ಹೋರಾಟನ ಮಾಡ್ಬಿಟ್ಟವ್ರೆ, ಪ್ರಚಾರ ಮಾಡವ್ರೆ. ಅಷ್ಟೊಂದು ಭಯನ ಸರ್ ಹಂಗಾದ್ರೆ? ಒಬ್ಬ ವ್ಯಕ್ತಿ ಕಂಡ್ರೆ ಅಷ್ಟು ಆ ಲೆವೆಲ್ಗೆ ಇದೆಯಾ ಸರ್ ಹಂಗಾದ್ರೆ? ಅಲ್ಲಿಗೆ ಅರ್ಥ ಆಗತ್ತಲ್ಲ ಸರ್, ಅರ್ಥ ಆಗತ್ತಲ್ಲ ಸರ್. ಟಾರ್ಗೆಟ್ ಇಟ್ಟು ಆರಾಮಾಗಿ ಟಾರ್ಗೆಟ್ ಮಾಡಿದಾರೆ ಅಂತ ಗೊತ್ತಾಗ್ಬಿಡತ್ತಲ್ಲ ಸರ್ ಅಲ್ಲಿ. ಅಲ್ಲ, ಇವಾಗ ಜನ ಕೇಳ್ತಾ ಇರೋದು ಅದೇ ಕ್ವಶನ್. ಸ್ವಾಮಿ, ನೀವು ಈ ಮಟ್ಟಿಗಿನ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ದರ್ಶನ್ ಅವರನ್ನ ಸುಪ್ರೀಂ ಕೋರ್ಟ್ ಅವರು ಕೂಡ ಎಳೆದ್ರಿ ಅಲ್ವಾ? ಸೌಜನ್ಯಗೆ ಸುಮಾರು ವರ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಯಾಕೆ ನಿಮ್ಮ ದುಡ್ಡನ್ನ ಖರ್ಚು ಮಾಡಿ ಅವಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇಲ್ಲ? ಅವ್ರು ದುಡ್ಡು ಕೊಡ್ತಾರಲ್ಲ ಸರ್. ಕೆಲವೊಂದ್ ಕಡೆ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ, ಕೆಲವೊಂದ್ ಕಡೆ ಈಸ್ಕೊಂಡು ಸುಮ್ನಾಗ್ಬೇಕಾಗತ್ತೆ, ಕೆಲವೊಂದ್ ಕಡೆ ಖರ್ಚು ಮಾಡಿ ಸೌಂಡ್ ಮಾಡ್ಬೇಕಾಗತ್ತೆ. ಅದ್ ಯಾರಾದ್ರೂ ಆಗಿರ್ಲಿ, ಎಷ್ಟೇ ಏನಾದ್ರೂ ಆಗಿರ್ಲಿ, ಅಷ್ಟೇ ಸರ್. ಸಿಂಪಲ್ ಸರ್. ಸರ್ ಇವತ್ತು ಸಮಾಜ ಹೋಗ್ತಿರೋದೇ ಹೆಂಗೆ. ಕೆಲವೊಂದ್ ಕಡೆ ನಾನು ಇವಾಗ ಸರ್ ಸುಮ್ನೆ ಯಾವ್ದೋ ಒಂದು ಸುಮ್ನೆ ಅನ್ಕೊಳ್ಳಿ ಸರ್, ನನ್ನ ಮನೆ ಕೆಲ್ಸಕ್ಕೆ ಕೆಲವೊಂದ್ ಟೈಮಲ್ಲಿ ಬೇರೆಯವರೇ ಖರ್ಚು ಮಾಡ್ತಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ಅಲ್ಲಿಗೆ ಏನೋ ಒಂದು ವರ್ತ್ ಇರುತ್ತೆ. ಬೇರೆಯವ್ರ ಮನೆ ಕೆಲಸ ಟೈಮಲ್ಲಿ ಕೆಲವು ಟೈಮಲ್ಲಿ ನಾನೇ ಖರ್ಚು ಮಾಡ್ಬೇಕಾಗತ್ತೆ. ಇನ್ನ ಕೆಲವು ಟೈಮಲ್ಲಿ ನಮ್ಮ ಮನೆದನ್ನ ನಾನು ಸೇಫ್ ಅಂತ ತೋರ್ಸ್ಕೊಳಕ್ ನಾನು ನಮ್ಮನೆ ಮುಚ್ಕೋಬೇಕಾಗತ್ತೆ, ಇನ್ನೊಬ್ರ ಮನೆದ ಅವ್ರ ಮನೆ ಖರ್ಚು ಮಾಡ್ಕೋಬೇಕಾಗತ್ತೆ. ಸೊ ಈ ತರ ಇದ್ದಾಗ ಕೆಲವೊಂದ್ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಇವಾಗ ಅಲ್ಲಿ ಒಂದ್ ಇರುತ್ತೆ ಸರ್ ಒಳಗಡೆ. ಏನೇನೋ ಅವ್ರವ್ರದ್ದು ದೊಡ್ಡವ್ರಿಗೆ ಗೊತ್ತಿರುತ್ತೆ. ಸುಮ್ನೆ ಯಾಕೆ ಗೊತ್ತಿಲ್ಲದೆ ಮಾತಾಡಿ ನಾಳೆ ಬೆಳಗ್ಗೆ ಬಿಟ್ಟು ನೋಟಿಸ್ ಬರ್ಸ್ಕೋಬೇಕು ನಾವು. ಎಸ್, ಖಂಡಿತವಾಗಿಯೂ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಜನ ದನಿ ಎತ್ತಿರ್ತಕ್ಕಂಥದ್ದು ಇವಾಗ ಸೌಜನ್ಯಗೆ ಯಾಕಪ್ಪ ನೀವು ದುಡ್ಡು ಖರ್ಚು ಮಾಡಿ ನ್ಯಾಯ ಕೊಡಿಸಿಲ್ಲ ಅಂತ ದನಿ ಎತ್ತಿದಾರಲ್ಲ, ಅದಕ್ಕೆ ಆಕ್ಚುಲಿ ಸರ್ಕಾರಗಳು ಆಯ್ತಾ ಅವರು ಉತ್ತರವನ್ನ ಕೊಡ್ಬೇಕಾಗತ್ತೆ. ಉತ್ತರ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವೇನೇ ನಿಮ್ಗೆ ಮುಳುವಾಗ್ತೇವೆ ಅಂತ ಗ್ಯಾರಂಟಿ ಹೇಳ್ತೀವಿ. ಹಾಗೆ ಇನ್ನೊಂದು ಅಲ್ಲ, ಇನ್ನೊಂದು ಏನಂದ್ರೆ ಇವಾಗ SIT ತನಿಖೆ ನಡೀತಾ ಇದೆ. ಫಸ್ಟ್ ತನಿಖೆ ನಡೀತಾ ಇದೆ. ಸೌಜನ್ಯ ಕೇಸ್ನ ಇವಾಗ ಬಿಟ್ಟು ಅದು ಕ್ಲೋಸ್ ಅಂತ ಏನೋ ಅನೌನ್ಸ್ಮೆಂಟ್ ಸಿಕ್ಕಿಲ್ಲ. ತನಿಖೆ ನಡೀತಾ ಇದೆ. ಎಲ್ಲ ಆದ್ಮೇಲೆ ಜನಗಳ ರಿಯಾಕ್ಷನ್ ಏನಿರುತ್ತೋ ಅಥವಾ ನ್ಯಾಯ ಯಾವ ತರ ಸಿಗುತ್ತೋ, ಯಾವ ಲೆವೆಲ್ಗೆ ನ್ಯಾಯ ಸಿಗುತ್ತೋ ಅದು ಗೊತ್ತಿಲ್ಲ. ಇವಾಗ ನಾವು +or- ಮಾತಾಡೋದು ತಪ್ಪಾಗುತ್ತೆ. ಬಿಕಾಸ್ ಅದ್ರ ಬಗ್ಗೆ ಅದನ್ನ ಪೂರ್ತಿಯಾಗಿ ಡೀಟೇಲ್ ಆಗಿ ಒಳಗಡೆ ತಿಳ್ಕೊಂಡಿರೋರು, ಅದ್ರ ಪರ ಹೋರಾಟ ಮಾಡ್ತಿರೋರು ಎಷ್ಟೋ ಜನ, ಇವರು
ಆ ಕಡೆಯವ್ರು ಇರ್ಬೋದು ಅಥವಾ ಈ ಕಡೆಯವ್ರು ಇರ್ಬೋದು, ನೆಗೆಟಿವ್ ಆರ್ ಪಾಸಿಟಿವ್, ನಾವ್ ಎರಡ್ ಕಡೆ ಅಪ್ಡೇಟ್ಸ್ ನೋಡ್ತಾ ಇರ್ತೀವಿ. ಆತರ ಅಪ್ಡೇಟ್ಸ್ ಎಲ್ಲ ಇದ್ದಾಗ ಫೈನಲಿ ಒಂದ್ ರಿಸಲ್ಟ್, ಫೈನಲಿ ಒಂದ್ ಜಡ್ಜ್ಮೆಂಟ್ ಅಂತ ಬರುತ್ತೆ ಸರ್. ಅದ್ ಬಂದಾಗ ನಾವ್ ಯಾರ ತಪ್ಪಿದೆ ಏನೋ ಅಂತ ಯೋಚನೆ ಮಾಡೋಂತ ಒಂದು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಅದನ್ನ ಯೋಚನೆ ಮಾಡ್ಕೊಂಡು ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡೋಣ ಸರ್. ಇವಾಗ ನಾವು ಗೊತ್ತಿಲ್ದೇನೆ, ಬಿಕಾಸ್ ನಾವು ಮಾತಾಡೋದು ಏನಕ್ಕೆ ಅಂತಂದ್ರೆ, ಇವಾಗ ನಾವು ಯಾರ ಕಡೆಗೆ ಮಾತಾಡಿದ್ರೆ ಆ ಕಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರಿಗೆ ನೋವಾಗ್ಬಿಡುತ್ತೆ. ನಾವ್ ಯಾರನ್ನು ಇವಾಗ ಈ ವಿಚಾರದಲ್ಲಿ ನಾವ್ ಯಾರನ್ನು ದೂರಕ್ಕಾಗಲ್ಲ. ಎರಡ್ ಕಡೆ ಪ್ರಾಮಾಣಿಕವಾಗಿ ಸತ್ಯ ಇದೆಯೋ, ಯಾವ ಕಡೆ ಸತ್ಯ ಇದೆ ಅನ್ನೋದು ಇಬ್ರಿಗೂ ಗೊತ್ತಿಲ್ಲ. ಬಟ್ ಎರಡ್ ಕಡೆ ಪ್ರಾಮಾಣಿಕವಾಗಿ ಅವ್ರವ್ರಿಗೋಸ್ಕರ ಅವ್ರು ಹೋರಾಡ್ತಿದ್ದಾರೆ. ನೋಡೋಣ ಸರ್, ಗೊತ್ತಾಗುತ್ತೆ. ಎಸ್, ಖಂಡಿತವಾಗಿಯೂ ನೀವ್ ಹೇಳಿದ್ದು ಓಕೆ. ಕೆಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಆದ್ರೆ ವರ್ಧನ್ ಅವರೇ, ಇವಾಗ ಇನ್ನೊಂದು ಕ್ವಶನ್ ಅಂತಂದ್ರೆ ಏನಾಯ್ತು ಅಂತಂದ್ರೆ, ಏನು ದರ್ಶನ್ ಸಾರು ಜೈಲ್ ಒಳಗಡೆಗೆ ಹೋಗಿದ ಮೇಲೆ ಬರೀ ದರ್ಶನ್ ಸಾರ್ ಮಾತ್ರ ಹೊಡ್ತಾ ಆಗಿಲ್ಲ, ಅಕ್ಕಪಕ್ಕ ಸುತ್ತಮುತ್ತ ಇದ್ದಂತವರಿಗೆ ನೀವು ಹೇಳ್ತಾ ಇದ್ರಿ ಸರ್, ನನ್ಗೂ ಒಂದು ಏನೋ ಪ್ರಾಬ್ಲಮ್ ಆಯ್ತು ಅಂತ. ಏನಾಯ್ತು ಸರ್? ಸರ್ ಪ್ರಾಬ್ಲಮ್ ಅಂದ್ರೆ ಪರ್ಸನಲ್, ನೀವು ಡೈರೆಕ್ಟ್ ಆಗಿ ಹಿಂಗ್ ಇಟ್ಬಿಟ್ರಲ್ಲ ಸರ್. ಸರ್ ಪ್ರಾಬ್ಲಮ್ ಅಂದ್ರೆ ಏನಾಗುತ್ತೆ, ನಾವು ಸಿನಿಮಾದೆಲ್ಲ ವರ್ಕ್ ಎಲ್ಲ ಆಲ್ಮೋಸ್ಟ್ ನಮ್ ಸಿನಿಮಾ ಮುಹೂರ್ತ ಎಲ್ಲ ಮಾಡೋದಿಕ್ಕೆ ಅಂತ ಆ ಲೆವೆಲ್ ವರ್ಗು ಹೋಗಿತ್ತು. ಅಂದ್ರೆ ನಮ್ ಕನ್ಸ್ ಕಟ್ಕೊಂಡ್ ಬಂದಿರೋದು ಸಿನಿಮಾ. ನಾವು ಇಲ್ಲಿ ಸಿನಿಮಾಗ್ ಬಂದ್ ಸಿನಿಮಾ ಮಾಡಿದ್ಮೇಲೆ ನಾವು ಫ್ಯಾನ್ಸ್ ಅಂತ ಹೇಳ್ಕೊಂಡಿಲ್ಲ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ, ನಮ್ದು ಸಿನಿಮಾ ಎಲ್ಲ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಆಕ್ಚುಲಿ ನಮ್ಮ ಗಿರಿಯಣ್ಣ ಅಂತ ಒಬ್ರು ಇದಾರೆ ಡೈರೆಕ್ಟ್ರು, ಅದಾದ್ಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಸೊ ಒಂದೆರಡು ಸಿನಿಮಾದು ಒಂದ್ ಲೆವೆಲ್ ಇನ್ನೇನು ಸಿನಿಮಾ ಮುಹೂರ್ತ ಆಗ್ಬೇಕು, ಶೂಟ್ಗೆ ಹೋಗೋ ಲೆವೆಲ್ ವರ್ಗು ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ಬಟ್ ಅಂದ್ರೆ ಇವಾಗ ಏನ್ ಶೂಟ್ಗೆ ಹೋಗಲ್ಲ ಅಂತಲ್ಲ, ಬಟ್ ನಾವು ಈ ಪೈನ್ ನ ಇಟ್ಕೊಂಡು ನಾವು ಒಳಗಡೆ ನಾವು ಪೂಜೆ ಮಾಡೋಂತ ಒಬ್ಬ ವ್ಯಕ್ತಿ ಈ ತರ ಕಷ್ಟದಲ್ಲಿ ಇದ್ದಾಗ ಶೂಟ್ಗೆ ಹೋಗೋದಿರ್ಬೋದು. ಬಿಕಾಸ್ ನಮ್ ಪ್ರೊಡ್ಯೂಸರ್ ಒಬ್ರು ಲೇಡಿ ಪ್ರೊಡ್ಯೂಸರ್ ಇದೆ, ಲೇಡಿ ಬಾಂಡ್. ಆ ಎಮ್ಮನ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ಬಿಡಿ. ಅವರು ರಮಾ ಮೇಡಮ್ ಅಂದ್ಬಿಟ್ಟು ಒಬ್ರು, ಅವರು ಐ ಥಿಂಕ್ ಅವ್ರು ಬೇರೆ ಲೆವೆಲ್ ಒಂಥರ. ಅಂದ್ರೆ ಅವ್ರು ಒಂದೇ ರೀಸನ್, ನಾವು ಹೋಗ್ಬಿಟ್ಟು ಸಿನಿಮಾ ವಿಚಾರಕ್ಕೆ ಅಪ್ರೋಚ್ ಮಾಡಿದಾಗ, ನೀನ್ ಒಂದ್ ವ್ಯಕ್ತಿ ಕಡೆ ನೀನ್ ಒಬ್ಬ ವ್ಯಕ್ತಿನ ಹೆಂಗ್ ಪ್ರೀತಿಸ್ಬೇಕು ಅನ್ನೋದು ವಿಚಾರದಲ್ಲಿ ನೀನ್ ಟ್ರೂ ಆಗಿದೆಯಮ್ಮ, ನಿಮ್ಮಂತವ್ರು ಮಾಡೇ ಮಾಡ್ತೀನಿ. ಅದ್ ಜೊತೆಗೆ ಅವ್ರು ದರ್ಶನ್ ಸರ್ ವಿಚಾರ ಅಂತಂದ್ರೆ ಸೀರಿಯಸ್ಲಿ ತುಂಬಾ ಹಾರ್ಟ್ಲಿ ಆಗಿ ಅವ್ರನ್ನ ಸಪೋರ್ಟ್ ಮಾಡೋಂತ ಪರ್ಸನ್. ಸೊ ಅವರೇ ಹೇಳಿದ್ರು, ವರ್ಧನ್ ಈ ಸಿಚುವೇಶನ್ ಇಷ್ಟೆಲ್ಲ ನೋವಿದೆ, ನಿನ್ಗೂ ನೋವಿದೆ, ಇವಾಗ ನಾವೇನು ಮಾಡೋದ್ ಬೇಡ, 1.5 month 2 months ಇದನ್ನೆಲ್ಲ ನೋಡ್ಕೊಳ್ಳೋಣ, ನೆಕ್ಸ್ಟ್ ಮಾಡೇ ಮಾಡೋಣ, ನೋ ಡೌಟ್, ನೋಡ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನ ನನ್ಗೊಂದು ಭಯ ಏನಿಲ್ಲ ಸರ್, ಭಯ ಅಥವಾ ಎಫೆಕ್ಟ್ ಅನ್ನೋದು ಏನಿಲ್ಲ. ಬಟ್ ಒಳ್ಳೆ ಲೆಜೆಂಡ್ ಅಂದ್ರೆ ಇವಾಗ ಇಂಡಸ್ಟ್ರಿಲಿ ಒಳ್ಳೆ ಮಾಸ್ ಡೈರೆಕ್ಟರ್ಗಳು ಅಥವಾ ಒಳ್ಳೆ ಕೆಲಸ ಗೊತ್ತಿರುವಂತ ಡೈರೆಕ್ಟರ್ಗಳು ಇಬ್ರು ನನ್ನ ಅಣ್ಣಂದ್ರು ಮತ್ತೆ ನನ್ನ ಬ್ರದರ್, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳು ಇನ್ನೂ ಒಂದಿಬ್ರು ಇದಾರೆ. ಸೊ ಕೆಲಸ ಮಾಡ್ತೀನಿ ಸರ್. ಒಟ್ನಲ್ಲಿ ಈ ವರ್ಷ ಸಿನಿಮಾಗಳು ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಗ್ಯಾರಂಟಿ 2 ಸಿನಿಮಾ ಆಚೆ ಕೊಡ್ತೀನಿ. ಆಕ್ಚುಲಿ ವರ್ಧನ್ ಅವರೇ, ನಾನು ಯಾಕೆ ಈ ಮಾತನ್ನ ಹೇಳ್ದೆ ಅಂತಂದ್ರೆ, ಅಂದ್ರೆ ಬರೀ ದರ್ಶನ್ ಸಾರ್ಗೆ ಹೊಡ್ತಾ ಆಗಿಲ್ಲ, ಒಂದು ಕಡೆ ಅವರ ಸಪೋರ್ಟಿವ್ ಅವ್ರು ನಿಂತಿದ್ದಂತವ್ರಿಗೂ ಕೂಡ ಆ ಒಂದು ವೇದನೆ, ಆ ಒಂದು ದುಃಖ ಈ ಮಟ್ಟದಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಹೇಳಿದ್ರಿ ಮೇಡಮ್ ಅವರು ಯಾವ ರೀತಿ ಅವರು ಇದ್ ಮಾಡಿದ್ರು, ದರ್ಶನ್ ಅವರ ಅಭಿಮಾನಿ ಆಗಿದ್ದಕ್ಕೆ, ಬೇಡಪ್ಪ ಈಗ ಅವ್ರಿಗೆ ಹಂಗಾಗಿದೆ, ನಾವು ಮುಂದಿನ ತಿಂಗಳು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅಂದ್ರೆ ದರ್ಶನ್ ಸರ್ ಅವರ ಅಭಿಮಾನ, ಅಂದ್ರೆ ಟ್ರೂ ಫ್ಯಾನ್ಸ್ ಏನಿದ್ದಾರೆ ಅವರು ಯಾವ ರೀತಿ ಮಿಡಿತಾರೆ ಅನ್ನೋದು ನಮ್ಗೆ ಇದ್ರಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ರೀತಿ ಒಂದು ದೃಷ್ಟಿಕೋನದಲ್ಲಿ ನಿಮ್ಗೆ ಹೇಳಿರ್ತಕ್ಕಂಥ ಸರ್. ಹೌದು, ಅದು ಏನಂದ್ರೆ ಅವ್ರು ನಮಗೆ ಸಿನಿಮಾ ಮಾಡಕ್ ಒಪ್ಕೊಂಡಿದ್ದೆ ನಾವು ದರ್ಶನ್ ಸರ್ ಹುಡುಗರು ಅಂತ. ನಾ ಇವತ್ತಿಗೂ ಹೇಳ್ತೀನಿ, ಅವರು ಒಂದು ಕಾನ್ಫಿಡೆನ್ಸ್ ಯಾವ ಲೆವೆಲ್ ಇದೆ ಅಂದ್ರೆ ಸರ್, ನಾನು ಹೇಳೋದ್ ತಪ್ಪಾಗುತ್ತೆ, ಬಟ್ ಆದ್ರೂ ನನ್ ಮನಸ್ಸಿಂದ ಹಾರ್ಟ್ಲಿಯಾಗಿ ಹೇಳ್ತೀನಿ, ಅವ್ರ ಕಾನ್ಫಿಡೆನ್ಸ್ ಹೆಂಗಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬ್ಕೊಂಡ್ ಬಂದವ್ರನ್ನ ಅವ್ರ ಸುತ್ತ ಇರೋ ಜನಗಳು ಕೈ ಬಿಡಲ್ಲ ಫಸ್ಟ್. ಆ ಲೆವೆಲ್ ಕಾನ್ಫಿಡೆನ್ಸ್ ಅವ್ರದ್ದು. ಮಾಡೇ ಮಾಡೋಣ ವರ್ಧನ್, ತಲೆ ಕೆಡ್ಸ್ಕೊಬೇಡ, ನಾನು ನಿನ್ಗೆ ಮಾಡೋದು ಮಾಡೇ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ಇವಾಗ ನನ್ನ ಎಕ್ಸ್ಪೆಷಲಿ ಅವರ ನಾನು ಅಮ್ಮ ಅಂತಾನೆ ಕರೆಯೋದು ಅವ್ರನ್ನ, ಅಮ್ಮನ ಬಗ್ಗೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅವ್ರ ಕಾನ್ಫಿಡೆನ್ಸ್ ಇದೆ ಸರ್. ಇಲ್ಲ ಸಿನಿಮಾ ವಿಚಾರದಲ್ಲಿ ಇರ್ಬೋದು, ಫ್ಯಾಷನ್ ಇರುವಂತ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಇವಾಗ ಅವ್ರ ಸುತ್ತ ಇರುವಂತ ಒಂದು ಟೀಮ್, ಅವ್ರ ಸುತ್ತ ಇರುವಂತ ಒಂದು ಟೀಮ್ ಹಂಗಿದೆ. ಮಾಡೋಣ, ಅವ್ರ ಏನೇ ಅಂದ್ರೂ ಅವರಿಗೆ ಸಪೋರ್ಟ್ ಮಾಡೋಂತ ಒಂದು ಟೀಮ್ ಹಂಗಿದೆ. ಬಟ್ ಅವ್ರ ಹೆಸರೆಲ್ಲ ಹೇಳೋದ್ ಬೇಡ, ಟೈಮ್ ಹತ್ರದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್, ತುಂಬಾ ದೂರ ಏನಿಲ್ಲ. ಬಟ್ ಇವೆಲ್ಲ ನನ್ಗೆ ನಮ್ಮ ದೇವ್ರದ್ದು ಹಿಂಗ್ ಆಯ್ತಲ್ಲ ಅನ್ನೋ ದುಃಖ ನಮಗ್ ಮಾತ್ರ, ನಮ್ಮ ಡೈರೆಕ್ಟರ್ಗಿದೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ಗಿದೆ. ಸೊ ಈ ತರ ಇರೋದ್ರಿಂದ ಆದಷ್ಟು ಬೇಗ ಒಂದು ಅನೌನ್ಸ್ಮೆಂಟ್ ಖಂಡಿತ ಮಾಡ್ತೀವಿ. ಅವ್ರ ಒಳಗಡೆ ಇರ್ಲಿ ಆಚೆ ಇರ್ಲಿ, ಅವರೇ ನಮಗ್ ಸ್ಫೂರ್ತಿ. ಅವ್ರ ಹೆಸರಲ್ಲೇ ನಾವು ಪೂಜೆ ಮಾಡೋದಿರ್ಬೋದು ಅಥವಾ ಸಿನಿಮಾ ಸ್ಟಾರ್ಟ್ ಮಾಡೋದಿರ್ಬೋದು, ನಮ್ ದೇವ್ರ ಹೆಸರಲ್ಲೇ ಮಾಡೋದು. ಸೊ ಖಂಡಿತವಾಗ್ಲೂ ಈ ನೆಕ್ಸ್ಟ್ ಇಯರ್ 2 ಸಿನಿಮಾ ಆಚೆಗೆ ಬರುತ್ತೆ. ನಮ್ಮ ವಿಚಾರ ಬಂದ್ಮೇಲೆ ನಮ್ಮ ಡೈರೆಕ್ಟರ್ಗಳ ಬಗ್ಗೆ ಹೇಳಲೇಬೇಕು ಸರ್. ಇಂಡಸ್ಟ್ರಿಗೆ ನೆಕ್ಸ್ಟ್ ಇವತ್ತು ಹೆಜ್ಜೆ ಇಟ್ರೆ ಇನ್ನು 10 ವರ್ಷ ಬಿಟ್ರೆ
ಒಂದು ಲೆಜೆಂಡರಿ ಡೈರೆಕ್ಟರ್ಗಳು ಕಾಣಿಸ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಖಂಡಿತ ನಮ್ಮ ಡೈರೆಕ್ಟರ್ಗಳು ಇರ್ತಾರೆ. ನಮ್ಮ ಬ್ರದರ್ಸ್ ಸೀರಿಯಸ್ ಆಗಿ ಸರ್, ಅವ್ರ ಹತ್ರ ಇರೋ ಸ್ಕ್ರಿಪ್ಟ್ಗಳು ಇರ್ಬೋದು, ಅಥವಾ ಅವ್ರುಗಳು ಮಾಡ್ತಾ ಇರೋಂಥ ಕೆಲಸ, ಅವ್ರು ಕಲ್ತಿರೋಂಥ ಕೆಲಸ ಇರ್ಬೋದು ಸರ್. ಮ್ಯೂಸಿಕ್ ಸಿಸ್ಟಮ್ನ ಇಟ್ಕೊಂಡು, ಅಂದ್ರೆ ಒಂದು ಮ್ಯೂಸಿಕ್ ಬೇಸ್ನ ಇಟ್ಕೊಂಡು ಆ ಕಥೆನ ಹೇಳೋಂಥ ರೀತಿ ಇರ್ಬೋದು. ಸೊ ಗಿರಿಯಣ್ಣ ಅಂತ ಅಂದ್ಬಿಟ್ಟಿದ್ದಾನೆ ಸರ್. ಸೀರಿಯಸ್ ಆಗಿ ಹೇಳ್ತೀನಿ, ಗಿರಿಯಣ್ಣನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನು 10 ವರ್ಷ ಬಿಟ್ರೆ ಇಂಡಸ್ಟ್ರಿಗೆ ಅವನ್ನ ಒಂದು ಲೆವೆಲ್, ಅಂದ್ರೆ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಸ್ಫೂರ್ತಿ ಆಗೋಂಥ ಒಬ್ಬ ಡೈರೆಕ್ಟರ್ ಆಗಿ ಆಗ್ತಾನೆ. ಅವನ ಬಗ್ಗೆ ನಾವು ಸೆಕೆಂಡ್ ಥಾಟೇ ಇಲ್ಲ, ಆ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇನ್ನು ಗಿರಿ ಬಂದ್ಬಿಟ್ಟು ಔಟ್ ಅಂಡ್ ಔಟ್ ಫುಲ್ ಕಲ್ಟ್ ಅನ್ನೋ ಲೆವೆಲ್ಗೆನೆ, ಔಟ್ ಅಂಡ್ ಔಟ್ ಫುಲ್ ಕಲ್ಟ್. ಇವಾಗ ಏನ್ ನಾವು ಸೂರಿ ಸರ್ ಸಿನಿಮಾಗಳು ನೋಡ್ತೀವಲ್ಲ, ಪ್ರಶಾಂತ್ ಸರ್ ಸಿನಿಮಾಗಳು ನೋಡ್ತೀವಲ್ಲ, ಆ ಲೆವೆಲ್ಗೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅದಕ್ಕಿಂತ ಒಂದು ಲೆವೆಲ್ ಬೇರೆ ತರ ತೆಲುಗು ತಮಿಳ್ನ ಅವನದೊಂದು ಮೈಂಡ್ ಸೆಟ್, ಬಿಸ್ನೆಸ್ ಮೈಂಡ್ ಸೆಟ್ ಸರ್. ಬಿಸ್ನೆಸ್ ಅನ್ನೋದು ಕರ್ನಾಟಕದಲ್ಲಿ ಕೂತ್ಕೊಂಡು ಕನ್ನಡ ಸಿನಿಮಾಗಳನ್ನ ಇಟ್ಕೊಂಡು ಬೇರೆ ಇಂಡಸ್ಟ್ರಿನ ಅಳ್ಳಾಡಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥ ಪರ್ಸನ್. ಇನ್ನು ನಮ್ಮ ಸೇತು ಬ್ರೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್, ತುಂಬಾ ಹಿಂಗೆ ಅಂದ್ರೆ ಸಮಾಜಕ್ಕೆ ಮೆಸೇಜ್. ಆಯಪ್ಪನ ಟಾರ್ಗೆಟ್ ಏನಂದ್ರೆ ಸಿನಿಮಾದಲ್ಲಿ ನಾನು ದುಡ್ಡು ಸಂಪಾದನೆ ಮಾಡೋ ಅದೊಂಥರ, ಈ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್. ಬಟ್ ಆ ಕ್ಯಾರೆಕ್ಟರ್ಗಳು ಡಿಫ್ರೆಂಟ್ ಅಲ್ಲಿ ಕಾಣೋದಂದ್ರೆ ಹಾರ್ಡ್ ವರ್ಕ್, ಖಂಡಿತ ಹಾರ್ಡ್ ವರ್ಕ್ ಕಾಣುತ್ತೆ. ಮತ್ತೆ ಇನ್ನು ಸೇತು ಬ್ರೋ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಈ ಸಾಂಗ್ಸ್ ಇರ್ಬೋದು, ಅಥವಾ ತುಂಬಾ ಡೀಟೇಲಿಂಗ್ ವರ್ಕ್. ಇನ್ನ ಗಿರಿ ಬಂದ್ಬಿಟ್ಟು ತುಂಬಾ ಶಾರ್ಟ್ಸ್ ವೈಸ್ ವಾವ್ ಅನ್ನೋ ತರ, ಏನೋ ಬ್ಯೂಟಿ ಎಕ್ಸ್ಟ್ರಾಡಿನರಿ ಆಗಿ ಏನೋ ಮಾಡ್ಬೇಕು ಅನ್ನೋ ತರದ್ದು. ಇವರು ತುಂಬಾ ಡೀಟೇಲಿಂಗ್ ಆಗಿ ಏನೋ ಜನಗಳಿಗೆ ಮುಟ್ಟಿಸಿ ಎಬ್ಬರಿಸ್ಬೇಕು ಅವ್ರನ್ನ ಅನ್ನೋ ತರದ್ದು. ಸೊ ಈ ತರ ಇರುವಂತ ಆ ಇಬ್ರು ಪುಣ್ಯಾತಂಬ್ರು ನನ್ಗೆ ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿರ್ಬೋದು. ಆ ಇಬ್ರು ಪುಣ್ಯಾತಂಬ್ರು ಸ್ನೇಹನ ನಾನ್ ಸಂಪಾದನೆ ಮಾಡಿರೋದಿರ್ಬೋದು. ಅದ್ರ ಜೊತೆಗೆ ನನ್ನ ವಿಜಯ್ ಅನ್ಬಿಟ್ಟು ಅವ್ರು ಇದಾರೆ, ಅವರು ಅದಾದ್ಮೇಲೆ ಇನ್ನೊಬ್ರು ಡೈರೆಕ್ಟರ್ ಇದಾರೆ. ಸೊ 4-5 ಜನ ಜೊತೆ ಇವಾಗ ಆಲ್ಮೋಸ್ಟ್ ಎಲ್ಲ, ಬಟ್ ಗೊತ್ತಿಲ್ಲ ಯಾವ್ದು ಮುಂದೆ ಹಿಂದೆ. ಬಟ್ ಈ ಇಬ್ರು ಇವಾಗ ಏನು ಗಿರಿಯಣ್ಣ ಮತ್ತೆ ಸೇತು ಬ್ರೋ ಇದಾರಲ್ಲ, ಅವ್ರಿಬ್ರದ್ದು ಈ ವರ್ಷ ಸಿನಿಮಾ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ 2026ಗೆ 2 ಸಿನಿಮಾ ಆಚೆಗೆ ಬಂದೇ ಬರುತ್ತೆ.